ಧನುರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಥರ ಅಂತ ಅನ್ಬೋದು, ಅಥವಾ ಗುಡ್ ನ್ಯೂಸೇ ಅಂತ ಅನ್ಬೋದು. ಯಾಕೆಂದರೆ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ದಿವಸ ಇದೆ. ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ. ಯಾಕೆ ಗೊತ್ತಾ? ಅವತ್ತು ಶನೇಶ್ಚರ ಜಯಂತಿ. ಶನೇಶ್ಚರ ಜಯಂತಿ ಧನುರಾಶಿಯವರಿಗೆ ಅತ್ಯಂತ ಮುಖ್ಯವಾದಂಥ ದಿವಸ. ಕಾರಣ, ನೀವು ಈಗ ಅರ್ಧಾಷ್ಟಮ ಶನಿ ಪ್ರಭಾವದಲ್ಲಿದ್ದೀರಿ. ಇನ್ನು 1 ವರ್ಷಗಳ ಕಾಲ ಅರ್ಧಾಷ್ಟಮ ಶನಿ ಇರ್ತದೆ. ನಂತರ ನಿಮಗೆ ಪಂಚಮ ಶನಿ ಆರಂಭವಾಗಲಿದೆ. ನೆನ್ಪಿಟ್ಕೊಳ್ಳಿ, ಈಗ ಅರ್ಧಾಷ್ಟಮ ಶನಿ ಇನ್ನು 1 ವರ್ಷಗಳ ನಂತರ, ಅಂದರೆ 2027 ಜೂನಿಂದ ನಿಮಗೆ ಪಂಚಮ ಶನಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಗುಡ್ ನ್ಯೂಸ್. ಯಾಕೆ ಅಂತ ಹೇಳಿದ್ರೆ ಗೊತ್ತಾ? ನಿಮಗೆ ಶನೇಶ್ಚರನ ಆರಾಧನೆ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಅವಕಾಶ. ಈಗಿನ ಅರ್ಧಾಷ್ಟಮ ಶನಿಯ ಪ್ರಭಾವ ಪರಿಹಾರ ಮಾಡ್ಕೊಳ್ಳೋಕ್ಕೆ, ಮುಂದಿನ ಪಂಚಮ ಶನಿಗೆ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಇದು ಅದ್ಭುತವಾದಂಥ ದಿವಸ. ಮತ್ತೆ ಸಿಗೋದಿಲ್ಲ. ಯಾಕೆಂದರೆ ಅಮಾವಾಸ್ಯೆ ಕಳೀತು ಅಂತಂದರೆ ನಂತರ ಶನೇಶ್ಚರ ಜಯಂತಿಯಷ್ಟು ಅದ್ಭುತವಾದಂಥ ದಿನಗಳು ನಿಮಗೆ ಇಲ್ಲ. ಬೇರೆ ಯಾವ್ದಾದ್ರು ದಿನಗಳು ಸಿಗ್ಬೋದು ಅಷ್ಟೇ, ಶನಿವಾರಗಳು ಸಿಗ್ಬೋದು. ಶನಿವಾರ ಅಮಾವಾಸ್ಯೆ ಶನೇಶ್ಚರ ಜಯಂತಿಯ ಅದ್ಭುತವಾದಂತಹ ಪವರ್ಫುಲ್ ದಿನ ನಿಮಗೆ ಮತ್ತೆ ಸಿಗೋದಿಲ್ಲ ಇನ್ನೊಂದು ವರ್ಷದ ತನಕ. ಸೊ ಆದ್ದರಿಂದ ಪ್ರತಿಯೊಬ್ಬ ಧನುರಾಶಿಯವರು ಈ ದಿನವನ್ನು ಗಮನಿಸ್ಕೊಳ್ಬೇಕು. ಅರ್ಧಾಷ್ಟಮ ಶನಿ ಅಂದರೆ ನಿಮಗೆ ಆರ್ಥಿಕ ಬಾಧೆ, ಅರ್ಧಾಷ್ಟಮ ಶನಿ ಅಂದರೆ ನಿಮಗೆ ಆರೋಗ್ಯ ಬಾಧೆ, ಅರ್ಧಾಷ್ಟಮ ಶನಿ ಅಂತಂದರೆ ಯಾಕೆಂದರೆ ಚತುರ್ಥದಲ್ಲಿದ್ದು ಕರ್ಮಸ್ಥಾನವನ್ನು ನೋಡ್ತಾನೆ, ಆದ್ದರಿಂದ ಉದ್ಯೋಗ ಬಾಧೆ. ಅರ್ಧಾಷ್ಟಮ ಶನಿಯಿಂದ ಯಾವ ಸಮಸ್ಯೆಗಳಾಗ್ತಾ ಇಲ್ಲ, ಇಂಥ ಸಮಸ್ಯೆ ಇಲ್ಲ ಅಂತ ಇಲ್ಲ. ಅಣ್ಣ ತಮ್ಮಂದಿರು ಒಡ ಹುಟ್ಟಿದವ್ರ ಜೊತೆಗೆ ಜಗಳ ಮನಸ್ತಾಪಗಳ ಮಾಡುವ ತಾಕತ್ತು ಅರ್ಧಾಷ್ಟಮ ಶನಿಗಿದೆ. ಚತುರ್ಥದಲ್ಲಿರ್ತಾನೆ. ಧನುರಾಶಿಯವರಿಗೆ ತಾಯಿಯ ಆರೋಗ್ಯದ ಚಿಂತೆಗಳು ಜಾಸ್ತಿ ಆಗಿರುತ್ತೆ. ಧನುರಾಶಿಯವರಿಗೆ ತಾಯಿಯೊಂದಿಗೆ ಜಗಳ ಮನಸ್ತಾಪಗಳು. ವಿವಾಹಿತ ಧನುರಾಶಿಯವರಿಗೆ ತವರು ಮನೆಯಿಂದ ಸಮಸ್ಯೆಗಳು, ತವರು ಮನೆಯೊಟ್ಟಿಗೆ ಸಮಸ್ಯೆಗಳು, ತವರು ಮನೆಯೊಟ್ಟಿಗೆ ಜಗಳ ಮನಸ್ತಾಪಗಳು. ತವರು ಮನೆಯಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಅಮ್ಮ ಇವ್ರ ಹತ್ರನೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸಪೋರ್ಟ್ ಸಿಗ್ತಾ ಇಲ್ಲ. ವಿವಾಹಿತ ಧನುರಾಶಿಯವರಿಗೆ ತವರು ಮನೆಯ ಸಪೋರ್ಟ್ ಸಿಗ್ತಾ ಇಲ್ಲ. ಯಾರು ಸಪೋರ್ಟ್ ಮಾಡಬೇಕಾಗಿತ್ತು ಅವರೇ ಶತ್ರುಗಳ ಥರ ಆಡ್ತಾ ಇದ್ದಾರೆ. ಸೊ ನಿಮಗೊಂಥರ ದಿಗ್ಭ್ರಾಂತರಾಗ್ಬಿಟ್ಟಿದ್ದೀರಾ. ಏನು ಹಿಂಗೆ ನಮ್ಮ ತವ್ರ ಮನೆಯಿಂದ ನಂಗೆ ಸಪೋರ್ಟ್ ಸಿಗಬೇಕು, ಅವರೇ ನನಗೆ ಹಿಂಗೆ ಮಾಡ್ತಿದಾರಲ್ಲ, ಏನು ಮಾಡೋದು ಇದನ್ನು ಅಂತ. ಸೊ ಇಷ್ಟೆಲ್ಲ ಸಮಸ್ಯೆ ಇರುವ ಧನುರಾಶಿಯವರಿಗೆ ತವ್ರ ಮನೆ ಅಥವಾ ಇದರಿಂದ ಈ ಶನೇಶ್ವರ ಜಯಂತಿ ಅದ್ಭುತವಾದಂಥ ಪರಿಹಾರ. ಶನೇಶ್ವರ ಜಯಂತಿ ಅಂದರೆ ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಯಾವ ಥರ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ನಿಮಗೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತಲ್ಲ. ಜೊತೆಗೆ ಆರ್ಥಿಕ ಬಾಧೆ ಅಂತ, ಯಾಕೆಂದರೆ ಧನಾಧಿಪತಿಯ ಚತುರ್ಥದಲ್ಲಿರೋದ್ರಿಂದ ಧನುರಾಶಿಯವರಿಗೆ ಸಾಮಾನ್ಯವಾಗಿ ಈಗ ಆಲ್ರೆಡಿ 1.5 ವರ್ಷದಿಂದ ಈಚೆಗೆ ಆರ್ಥಿಕ ಬಾಧೆಗಳು ತುಂಬ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಈ ಸಪ್ತಮದಿಂದ ಪೂರ್ಣ ಗುರುಬಲ ಇರೋದ್ರಿಂದ ನೀವು ಇನ್ನೂ ಪರವಾಗಿಲ್ಲ, ಗೊತ್ತಾಗ್ತಾ ಇಲ್ಲ, ಬಚಾವಾಗ್ಬಿಡ್ತಾ ಇದ್ದೀರಾ. ಜೂನ್ ನಂತರ ನಿಮಗೆ ಗುರುಬಲನೂ ಮುಕ್ತಾಯ ಆಗಿಬಿಡುತ್ತೆ. ಸೊ ಅಲ್ಲಿಗೆ ಅರ್ಧಾಷ್ಟಮ ಶನಿ ಪವರ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಇನ್ನು 1 ವರ್ಷಗಳ ಕಾಲ ಗುರುಬಲ ಇರಲ್ಲ, ಅದರ ಅರ್ಧಾಷ್ಟಮ ಶನಿ ಇರುತ್ತೆ. ಸೊ ಅದರಿಂದಾಗಿ ಶನೇಶ್ವರನ ಆರಾಧನೆ ಅನಿವಾರ್ಯ ಆಗ್ಬಿಡುತ್ತೆ ಅಲ್ವಾ. ಸೊ ಆದ್ದರಿಂದ ಈಗಲೇ ಶನೇಶ್ವರನ ಆರಾಧನೆಯನ್ನು ಈ ಶನಿವಾರ ಅಮಾವಾಸ್ಯೆ ದಿವಸ ಶನೇಶ್ವರ ಜಯಂತಿಯ ದಿವಸವೇ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಗುರುಬಲ ಮುಗಿದೋದ್ರೂ ಕೂಡ ಶನೇಶ್ವರನ ಆರಾಧನೆ ಮಾಡ್ಕೊಂಬಿಟ್ಟಿದ್ರೆ ಶನೇಶ್ವರ ಜಯಂತಿಯಂದೇ. ಆದ್ದರಿಂದ ನಿಮಗೆ ಇನ್ನು ಮುಂದೆ 1 ವರ್ಷಗಳ ಕಾಲ ಸ್ವಲ್ಪ ನಿಮಗೆ ಕಾಪಾಡ್ತಾರೆ. ಬೀಸುವುದು ಒಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಆ ಥರ ಶನೇಶ್ವರನ ಅನುಗ್ರಹವೇ ಸಿಗ್ತದೆ, ಆಗ್ರಹ ಸಿಗೋದಿಲ್ಲ ಅಂತ. ಇಲ್ಲಿ ಗಮನಿಸಬೇಕಾದ ಹಲವಾರು ವಿಚಾರಗಳಿದೆ. ಭೂಮಿಯ ವಿಚಾರದಲ್ಲಿ ಧನುರಾಶಿಯವರು ಸಿಗಾಕೊಂಡ್ಬಿಟ್ಟಿದ್ದೀರಾ. ಭೂಮಿ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂಥರ ಭೂಮಿ ವಿಚಾರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಏನೋ ಒಂಥರ ಭೂಮಿ ವಿಚಾರದಲ್ಲಿ ಟೆನ್ಷನ್ನು. ಈ ಶನೇಶ್ವರ ಜಯಂತಿ ನಿಮಗೆ ಭಾಳ ಇಂಪಾರ್ಟೆಂಟ್. ರೌಂಡ್ ಮಾಡಿ ಇಟ್ಕೊಳ್ಳಿ. ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ. ಏನು ಮಾಡಬೇಕು ಹೇಳ್ತೀನಿ ನನಗೆ ಮುಂದೆ. ಸೊ ಈ ಅರ್ಧಾಷ್ಟಮ ಶನಿಯಲ್ಲೇ ಈ ನಮ್ಮದೇ ಇಷ್ಟೆಲ್ಲ ಸಮಸ್ಯೆಗಳು ಅಂದರೆ ಪಂಚಮ ಶನಿ ಇನ್ನು ಹೆಂಗಿರ್ಬೋದು ಇನ್ನು 1 ವರ್ಷದ ನಂತರ. ಸೊ ಅದರಿಂದ ಈಗಲಿಂದಲೇ ನೀವು ಶನೇಶ್ವರ ಆರಾಧನೆಯನ್ನು ಶುರು ಮಾಡಿಕೊಳ್ಬೇಕು. ಉದ್ಯೋಗದ ವಿಚಾರದಲ್ಲೂ ಅಷ್ಟೇ. ಇರೋ ಉದ್ಯೋಗ ಬಿಟ್ಟು ಹೊಸ ಉದ್ಯೋಗಕ್ಕೆ ಹೋಗಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಾ ಘರ್ಕ ನಾ ಘಾಟ್ಕ ಪರಿಸ್ಥಿತಿ ಬಹಳಷ್ಟು ಜನ ಧನುರಾಶಿಯವ್ರದ್ದಾಗೋಗಿದೆ. ಹೊಸ ಉದ್ಯೋಗವು ತಿಳಿಸ್ತೀವಿ. ಇವಾಗ ಇಲ್ಲಿ ಇರೋದನ್ನು ಇರೋ ಉದ್ಯೋಗ ನೀವೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ರೆ ಹೊಸ ಉದ್ಯೋಗ ಸೆಟ್ ಆಗ್ತಾ ಇಲ್ಲ ಅಂತಾರೋ, ಅಥವಾ ಇರೋ ಉದ್ಯೋಗದಲ್ಲಿ ಅವರೇ ತೆಗೆದಾಕ್ಬಿಟ್ಟಿದ್ರೆ ಹೊಸ ಸಿಗ್ತಾ ಇಲ್ಲ ಅಂತಾರೋ, ಅಥವಾ ಇರೋ ಉದ್ಯೋಗದಲ್ಲೇ ತುಂಬ ಹಿಂಸೆಗಳನ್ನು ಅವಮಾನಗಳನ್ನು ಯೋಚನೆ ಮಾಡ್ತಾ ಇರ್ಬೋದು. ಇಷ್ಟೆಲ್ಲ ಅವಮಾನ ತಡ್ಕೊಳ್ಳೋಕ್ಕಾಗಲ್ಲ, ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ.
ಬಟ್ ದಯವಿಟ್ಟು ಅಪ್ಪಿತಪ್ಪಿನೂ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅರ್ಧಾಷ್ಟಮ ಶನಿಯ ಪ್ರಭಾವ ಉದ್ಯೋಗದ ಮೇಲೆ ಬೀಳ್ತಾ ಇರ್ತೀನಿ, ಪಂಚಮ ಶನಿ ಆದಮೇಲೆ ಇನ್ಯಾವ ರೀತಿಯಲ್ಲಿ ಆಗ್ಬೋದು. ಸೊ ಆದ್ದರಿಂದ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಕೊಟ್ಟು ದುಡ್ಡು ವಾಪಸ್ ಬರ್ತಾ ಇಲ್ಲ, ತೊಗೊಂಡು ದುಡ್ಡು ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ, ಅರ್ಜೆಂಟ್ ಲೋನ್ ಸ್ಯಾಂಕ್ಷನ್ ಆಗಬೇಕಾಗಿದೆ, ಆಗ್ತಾ ಇಲ್ಲ, ಸಿಗಾಕೊಂಡ್ಬಿಟ್ಟಿದ್ದೀರಿ ಮಧ್ಯದ ವಿಚಾರದಲ್ಲಿ, ಇದು ಬರ್ತಾ ಇಲ್ಲ, ಅದು ಹೋಗಿದ್ದು, ಇದು ಹೋಗ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅನ್ನೋ ಥರ ಆಗೋಗಿದೆ ನಿಮಗೆ. ಸೊ ಈ ಹಣಕಾಸಿನ ಸಮಸ್ಯೆಗಳು ಸಹ ಶನೈಶ್ಚರನದ ಪ್ರಭಾವ ಇರ್ತದೆ. ಆರೋಗ್ಯ ಬಾಧೆಗಳು ಹೊರಗಡೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಯಾರೂ ನಂಬ್ತಾ ಇಲ್ಲ. ನಿಮ್ಗೆ ಹುಷಾರಿಲ್ಲ ಅಂತ ನೀವು ಹೇಳಿದ್ರೆ ಧನುರಾಶಿಯವರು ಯಾರು ನಂಬ್ತಾನೆ ಇಲ್ಲ. ಅದೇ ಚೆನ್ನಾಗಿದೆ, ಕಲ್ಗೊಂಡಿದ್ದಾಗೆ ನಾಟಕ ಮಾಡಬೇಡ, ಸುಳ್ಳು ಹೇಳ್ಬೇಡ, ನಿಮಗೆ ಆ ಥರ ಸಮಸ್ಯೆ. ಡಾಕ್ಟ್ರ್ ಹತ್ರ ಹೋದರೆ ಎಲ್ಲ ಚೆಕಪ್ಗಳು ಸರಿ ಇರ್ತವೆ, ಅಥವಾ ಒಳ್ಳೆ ಡಾಕ್ಟ್ರ್ ಸಿಗಲ್ಲ, ಅಥವಾ ಔಷಧಿಗಳು ವಾಪಸ್ ರಿಯಾಕ್ಷನ್ ಆಗ್ತಾ ಇರ್ತದೆ, ಅಥವಾ ಔಷಧಿಗಳು ತಗೊಳ್ತಾ ಇದ್ದಾನೆ ಆದರೆ ಕೆಲಸ ಮಾಡ್ತಾ ಇಲ್ಲ. ವಿಚಿತ್ರವಾದಂತಹ ಪರಿಸ್ಥಿತಿ. ಯಾಕೆ ಇಷ್ಟು ವಿಚಿತ್ರ ಪರಿಸ್ಥಿತಿ ಉದ್ಭವ ಆಯಿತು? ಯಾಕಾಯಿತು ಅಂತಂದರೆ ಅರ್ಧಾಷ್ಟಮ ಶನಿಯಿಂದ ಆಯಿತು. ಏನು ಪರಿಹಾರ? ಇಷ್ಟೆಲ್ಲ ಸಮಸ್ಯೆಗಳು, ಇನ್ನೂ ನೀವು ಹೇಳ್ದಿರೋ ಸಮಸ್ಯೆಗಳು ಬೇಜಾನಿದಾವೆ ಗುರುಗಳೇ ನನಗೆ. ಏನು ಪರಿಹಾರ ಅಷ್ಟೇ ಹೇಳಿ? ಶನೈಶ್ಚರ ಜಯ ಮೇ 14ನೇ ತಾರೀಕು ರೌಂಡ್ ಅಪ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸಾಧ್ಯವಾದರೆ ಅವತ್ತೊಂದು ದಿವಸ ಪ್ರಯಾಣ, ಅಂದರೆ ಹಿಂದಿನ ದಿವಸನೇ ಹೋಗ್ಬಿಡ್ಬೇಕು ನೀವು. ಇಲ್ಲಿಗೆ ತಮಿಳ್ನಾಡು ತಿರುನೆಲ್ಲಾರ್ ಅಂತ ಶನೈಶ್ಚರನ ದೇವಸ್ಥಾನ, ಅಲ್ಲಿ ಶನೈಶ್ಚರನ ಆರಾಧನೆಯನ್ನು ತಿರುನೆಲ್ಲಾರಲ್ಲಿ ಮಾಡಬೇಕು. ನೀವು ಏನು ಮಾಡಬೇಕು? 16 ಅಲ್ಲಿರಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು, ಅದು ಗಾಣದ ಎಳ್ಳೆಣ್ಣೆ ಮೈಗೆಲ್ಲ ಹಚ್ಕೊಂಡು, ಇಲ್ಲೇ ಎಲ್ಲರೂ ತೊಗೊಂಡು ಹೋಗ್ಬೇಕಲ್ಲಿ, ಆಯಿತಾ? ಅಲ್ಲಿಂದ ಯಾವುದೇ ಎಳ್ಳೆಣ್ಣೆ ಕೊಟ್ಬಿಟ್ರೆ ಅಂತ. ಸೊ ಎಳ್ಳೆಣ್ಣೆ ಮೈಗೆಲ್ಲ ಹಚ್ಕೊಂಡು, ನಳತೀರ್ಥ ಅಂತ ಇದೆ, ಆ ನಳತೀರ್ಥದಲ್ಲಿ ಮೈಯೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಧನುರಾಶಿಯವರು ಅಲ್ಲಿ ಸ್ನಾನ ಮಾಡಬೇಕು. ನಳತೀರ್ಥದಲ್ಲಿ ಸ್ನಾನ ಮಾಡಿ ಗಣಪತಿಯ ದರ್ಶನ ಮಾಡಿ, ನಂತರ ಒಳಗಡೆ ಶನೈಶ್ಚರನ ದರ್ಶನ, ದರ್ಭಾರಣ್ಯೇಶ್ವರ ಸ್ವಾಮಿಯ ದರ್ಶನ, ಅಮ್ಮನವರ ದರ್ಶನ ಮಾಡಿ ಹೊರಬಂದು ಅಲ್ಲಿ ಒಂದು 8 ಮಣ್ಣಿನ ಹಣತೆಯಲ್ಲಿ 8 ಎಳ್ಳೆಣ್ಣೆ ದೀಪ ಹಚ್ಚಿಬಿಟ್ಟು ಶನೈಶ್ಚರನ ಮುಂದೆ ಕುಳಿತುಕೊಂಡು ಜಪ ಮಾಡಬೇಕು. ಅಲ್ಲಿ ಜಾಗ ಇದೆ, ಕೂತ್ಕೊಂಡು 3 3 3 3 ಅಂದರೆ 3333 3333 ಈ 3333 ಈ ಒಂದು ಸಂಖ್ಯೆಯಲ್ಲಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಜಪ ಮಾಡ್ತಾ ಕೂತ್ಕೋಬೇಕು. ಧ್ಯಾನ ಮಾಡಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ, 1 ಅವರ್ 1.5 ಅವರ್ ಆದರೂ ಪರವಾಗಿಲ್ಲ ಕೂತ್ಕೋಬೇಕು. ಅದನ್ನು ಜಪ ಮಾಡಿ ಶನೈಶ್ಚರನಲ್ಲಿ ಪ್ರಾರ್ಥನೆ, ಈಗ ಅರ್ಧಾಷ್ಟಮ ಶನಿ, ಮುಂದೆ ಪಂಚಮ ಶನಿ, ಎಲ್ಲ ಪರಿಹಾರ ಮಾಡಿಕೊಡಪ್ಪ ತಂದೆ ಅಂತ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಆಯ್ತಲ್ವಾ? ಅದು ಮಾಡ್ಕೊಂಡು ಹೊರಗಡೆ ಬಂದರೆ ತುಂಬ ಅನುಕೂಲ. ಅಲ್ಲೇ ಪ್ರಸಾದ ಸಿಗುತ್ತೆ, ತಿನ್ಕೊಂಡು ಬನ್ನಿ. ಇಲ್ಲ ಸ್ವಾಮಿ, ನಾವು ತಮಿಳ್ನಾಡು, ನಮ್ಮ ಭಾಷೆ ಬರಲ್ಲ, ನಮಗೆ ರಜೆ ಸಿಗಲ್ಲ, ನಮಗೆ ವ್ಯವಹಾರಗಳು ಇದ್ದಾವೆ, ನಮಗೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಸ್ವಾಮಿ. ನಿಮ್ಮ ಮನೆಯಲ್ಲೇ ಕುಳಿತುಕೊಂಡಾದರೂ ಈ ಜಪವನ್ನು ಮಾಡಿ. ಬಟ್ ಅಲ್ಲಿಗೆ ಹೋದ್ರೆ ತುಂಬ ಪವರ್ಫುಲ್. ಆದ್ರೆ ಅದಕ್ಕಿಂತ ಪವರ್ಫುಲ್ ಆಗಿರ್ತಕ್ಕಂಥಂದ್ರೆ ಅಲ್ಲಿಗೆ ಹೋಗೋದಕ್ಕಿನ್ನೂ ಪವರ್ಫುಲ್, ಅಥವಾ ಹೋಗೋಕ್ಕಾಗಲ್ಲ, ಇನ್ನೂ ಒಂದು ವಿಶೇಷವಾದ ಪವರ್ಫುಲ್ ಪರಿಹಾರ ಕೊಡಿ, ನನಗೆಲ್ಲೂ ಜಪ ಮಾಡೋಕ್ಕಾಗಲ್ಲ ನಮಗೇನಾದ್ರು. ಯಾಕೆಂದ್ರೆ ನೀವು ಹೇಳ್ತಿರೋದು ಹೌದು, ಧನುರಾಶಿ, ನನಗೆ ಪರಿಹಾರ ಬೇಕು ಅಂದರೆ ಧನುರಾಶಿಯವರಿಗೋಸ್ಕರ ಅದ್ಭುತವಾದಂತಹ ಪರಿಹಾರ, ವಿಶೇಷವಾದಂಥ ಪ್ರಸಾದ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಮೇ 16ನೇ ತಾರೀಕು ಶನೈಶ್ಚರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೈಶ್ಚರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ? ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೈಶ್ಚರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೈಶ್ಚರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 16 ಶನೈಶ್ಚರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇಗ ಮದುವೆ
ಆಗಲಿ ಅಂತ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ಚರ ಜಯಂತಿ ಅವತ್ತು ಮತ್ತಿನ್ನು ಒಂದು ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ಚರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳ ಜೊತೆಗೆ ಕೃಷ್ಣ ವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ಚರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ಚರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ಚರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ಚರ ಅನುಗ್ರಹವಾಗಬೇಕು ಅಂತಂದರೆ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ, ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ಚರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.